ಕೆಲಸ ಮುಗಿಸಿ ರೂಮಿಗೆ ಬಂದು ವಾಟ್ಸಪ್ ಓಪನ್ ಮಾಡಿದಾಗ ನನ್ನ ತಮ್ಮ ಒಂದು ಫೋಟೋ ಕಳಿಸಿದ್ದ. ಹಳೆ ಬಾಲಮಂಗಳದ ಕೊನೆ ಪುಟದಲ್ಲಿ ನನ್ನ ಫೋಟೋ ಇತ್ತು ಮತ್ತು ಕೆಳಗಡೆ ನನ್ನ ಹೆಸರು ಮತ್ತು ಯೋಧನಾಗುವ ಆಸೆ ಅಂತ ಬರೆದಿತ್ತು. ನಾನಾವಾಗ 4ನೇ ಕ್ಲಾಸ್ ಓದ್ತಾ ಇದ್ದೆ. ತರಗತಿಯಲ್ಲಿ ಎಲ್ಲರ ಬಳಿ ಬಂದು ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಕೇಳಿದಾಗ ಎಲ್ಲರೂ ಸರದಿ ಪ್ರಕಾರ ಅವರವರ ಆಸೆಗಳನ್ನ ಹೇಳ್ತಾ ಇದ್ರು. ನಾನು ಕೂಡ ನನ್ನ ಸರದಿ ಬಂದಾಗ ಎದ್ದು ನಿಂತು ಎದೆ ಎತ್ತಿ ಯೋಧನಾಗುತ್ತೇನೆ ಎಂದಿದ್ದೆ. ಇವಾಗ ನೋಡಿದರೆ ಕಾಲೇಜ್ ಮುಗಿಸಿ ಊರು ಬಿಟ್ಟು ಇನ್ಯಾವುದೋ ಊರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಆವಾಗಲೇ 3 ವರ್ಷ ಕಳೆದೇ ಹೋಯಿತು. ಬಾಲ್ಯದ ಕನಸು ಕನಸಾಗಿ ಉಳಿತಾ ಅಪ್ಪನ ಕೈಯಲ್ಲಿ ಬೈಸ್ಕೊಂಡು ಯಾರ್ದೋ ಸೈಕಲ್ ಇಸ್ಕೊಂಡು ಓಡಿಸೋ ಕಲ್ತ ಮೇಲೆ 8ನೇ ತರಗತಿಯಲ್ಲಿ ಸಿಕ್ಕ ಸೈಕಲ್ಗೆ ಮಾಡಿದ ಡೆಕೋರೇಷನ್ ಅಷ್ಟಿಷ್ಟಲ್ಲ. ಆದರೆ ಇವಾಗ ಆ ಸೈಕಲ್ ಕೊಟ್ಟಿಗೆ ಗೋಡೆಗೆ ಹೊರಗೆ ತುಕ್ಕು ಹಿಡಿದು ನಿಂತಿದೆ. ಹಣ ಎಲ್ಲ ಒಟ್ಟುಗೂಡಿಸಿ ಖರೀದಿಸಿದ ಬೈಕ್ ಮನೆಯ ಸಿಟ್ಔಟಲ್ಲಿ ಒಂಟಿಯಾಗಿ ನಿಂತಿದೆ. ಅಂದು ಊರ ಜಾತ್ರೆ ಸಂತೆ ಅಂಗಡಿಯೊಂದರಲ್ಲಿ ಎತ್ತರದಲ್ಲಿ ಓರಣವಾಗಿ ಇಟ್ಟಿದ್ದ ರಿಮೋಟ್ ಕಂಟ್ರೋಲ್ ಕಾರೊಂದನ್ನು ನೋಡಿ ಅಂದ್ಕೊಂಡಿದ್ದೆ ದೊಡ್ಡವನಾದ್ಮೇಲೆ ಅದನ್ನೆಲ್ಲ ತಗೊಳ್ತೀನಿ ಅಂತ. ಆದರೆ ಇವಾಗ ಊರ ಜಾತ್ರೆಗೆ ಹೋಗೋದೇ ಒಂದು ದೊಡ್ಡ ಸಾಹಸವಾಗಿದೆ. ಅದೆಷ್ಟೋ ಕನಸುಗಳು ಸತ್ತೇ ಹೋದ್ವು ಜವಾಬ್ದಾರಿಯ ಕಾಲು ತುಳಿತಕ್ಕೆ. ಇವಾಗ ಹೋಗ್ತೇನೆ, ನನ್ನ ಕಾಲ ಮೇಲೆ ನಾನು ನಿಂತು ಮನೆನ ನಡೆಸ್ತೇನೆ, ಮತ್ತೆ ಮರಳಿ ಬರ್ತೇನೆ ಅಂದೋರೆಲ್ಲ ಆ ಮನೆಗೆ ಅಪರೂಪಕ್ಕೆ ಬರೋ ಅತಿಥಿಗಳಾಗ್ಬಿಟ್ರು. ಅಂಥ ಇಂಥ ಅತಿಥಿಗಳೆಲ್ಲ ಆ ಮನೆಯ ರೇಷನ್ ಕಾರ್ಡಲ್ಲಿ ಹೆಸರು ಪಡೆದಿರೋ ಅತಿಥಿಗಳು. ಕನಸೊಂದು ಪದೇ ಪದೇ ಕಾಡುತ್ತೆ. ಯಾವಾಗ ನನ್ನ ಬಳಿ ಬರ್ತೀಯಾ, ಯಾವಾಗ ನನಸು ಮಾಡ್ತೀಯಾ, ಬೇರೆಯವ್ರಿಗೋಸ್ಕರ ಬದುಕಿದ್ದು ಸಾಕು, ನಿನಗೋಸ್ಕರ ಯಾವಾಗ ಬದುಕ್ತೀಯಾ, ಒಂದ್ಸಲ ನನ್ನ ನೋಡು, ಒಂದ್ಸಲ ನನ್ನ ಸೇರು ಅನ್ನೋ ಕನಸು ಕೂಡ ವಯಸ್ಸಾದಂತೆ ಮಂಜಾಗ್ತಿದೆ. ಎದೆಯಲ್ಲಿ ಉರಿಯೋ ಬೆಂಕಿಯೊಂದು ನಂದಿ ಹೋಯ್ತೇನೋ ಎನ್ನುವಂತೆ. ಪ್ರಿಯ ಕೇಳುಗರೆ, ಆ ಬೆಂಕಿಯ ಯಾವತ್ತೂ ಆರಿ ಹೋಗಲು ಬಿಡದಿರಿ. ಬೆಂಕಿ ಉರಿದು ಕುಣಿಯದಿದ್ದರೇನು, ಸಣ್ಣ ಕಿಡಿಯೊಂದನ್ನಾದರೂ ಉಳಿಸಿಕೊಳ್ಳಿ. ಸೂಕ್ತ ಸಮಯ ಅವಕಾಶ ಸಿಕ್ಕಿದಾಗ ಆ ಕಿಡಿಯನ್ನೇ ಉರಿದು ಜ್ವಾಲೆಯಾಗಿಸಿ. ಜೀವನದ ಒಂದಲ್ಲ ಒಂದು ಬಿಂದುವಿನಲ್ಲಿ ಆ ಕನಸು ನನಸಾಗುತ್ತೆ ಅನ್ನೋ ನಂಬಿಕೆ ಸದಾ ಜೊತೆಗಿರಲಿ. ಎದೆಯಲ್ಲೊಂದು ಕಿಡಿ ಜ್ವಾಲೆಯಾಗಲು ಕಾಯುತ್ತಿರಲಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಗುರಿ ತಲುಪುವ ಹಾದಿ ಹಾಗೇ ಸೃಷ್ಟಿಯಾಗುತ್ತೆ. ಹುಡುಕಾಟ ನಿಲ್ಲದಿರಲಿ. ಕಾಲ ಎಂದೂ ಮೀರಿಲ್ಲ. Always remember what you wanted to be and be what you want to be.